ಯಾಕೆ ಜೆಡಿಎಸ್ ರೀಜನಲ್ ಪಾರ್ಟಿನ ಟಾರ್ಗೆಟ್ ಮಾಡಿದ್ದಾರೆ? ಅವರಿಗೆ ಎಲ್ಲ ಕಡೆ ಇರೋದೇ ರೀಜನಲ್ ಪಾರ್ಟಿ. ಈಗ ಅವ್ರ ಶತ್ರು, ಅವ್ರಿಗೆ ಎದುರಾಳಿಗಳು ಇರೋದೇ ರೀಜನಲ್ ಪಾರ್ಟಿಗಳು. ಕಾಂಗ್ರೆಸ್ ಎದುರಾಳಿ ಅಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ಬಂದ್ಬಿಟ್ರು. ಈಗ ಅದಕ್ಕೆ ರೀಜನಲ್ ಪಾರ್ಟಿ ಮೇಲೆ ಬೀಳ್ತಾ ಇದ್ದಾರೆ ಅಷ್ಟೇ. ಹೋಗ್ಬೇಕಲ್ಲ ಈಗ ಅವರು ಓಲೈಸ್ಲಿಕ್ಕೆ. ಆದರೆ ಆ ಮಟ್ಟದಲ್ಲಿ ರಾಜಕೀಯಕ್ಕೆ ಅವಕಾಶ ಕೊಡಲ್ಲ ಅವರು. ನನಗೆ ತಿಳಿದಿರ್ತಕ್ಕಂಥದ್ದು ಶೃಂಗೇರಿ ಮಟ್ಟದಲ್ಲಿ ರಾಜಕೀಯಕ್ಕೆ ಅವರು ಯಾವುದೇ ಕಾರಣಕ್ಕೂ ಅವರು ಎನ್ಕರೇಜ್ಮೆಂಟು ಕೊಡೋರಲ್ಲ. ಆ ಒಂದು ಅದೊಂದು ಮಟ್ಟದಲ್ಲಿ ಅದು ಬೇರೆ ರೀತಿಯ ಒಂದು ಸಂಪ್ರದಾಯ ಇಟ್ಕೊಂಡು ಬಂದಿದ್ದಾರೆ. ಈಗ ಇತಿಹಾಸದಲ್ಲಿ ಅವರೆಲ್ಲ ಅಮರರಾಗಿ ಹೋಗಿದ್ದಾರೆ. ಈಗ ಟಿಪ್ಪು, ಅಬ್ಬಕ್ಕ, ಸಾವರ್ಕರು, ಅದರಿಂದ ಇಲ್ಲಿ ಜೀವಂತ ಬದುಕಿರೋ ಈ ಜೀವಿಗಳವಲ್ಲ, ಇವಕ್ಕೇನು ಕೊಡ್ತಾ ಇದ್ದೀವಿ? ಇದ್ರ ಬಗ್ಗೆ ಚರ್ಚೆ ಆಗಬೇಕಲ್ವಾ? ಪ್ರಜಾಪ್ರಭುತ್ವದಲ್ಲಿ ದೇವರು, ಮತದಾರ ದೇವರು ಅಂತೀವಿ, ಮತದಾರ ದೇವರೇ ಅಂತೀವಿ. ಆ ದೇವ್ರನ್ನ ಹೆಂಗಿಟ್ಟಿದ್ದೀವಿ ನೋಡ್ಬೇಕಲ್ಲ. ನಾನು ಯಾವ ಲೈನಲ್ಲಿ ಹೋಗ್ಬೇಕು ಅನ್ನೋದು ಜನ ನನಗೆ ಈಗೇನು 70 ಕಾನ್ಸ್ಟಿಟ್ಯೂನ್ಸಿ ಕವರ್ ಆಯಿತು. 70 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿದಿನ 15ರಿಂದ 16 ಗಂಟೆ ಪ್ರವಾಸ ಮಾಡಿದ್ದೀನಿ. ಜನ ಇದ್ ಕಡೆಗೆ ನಾನು ಹೋಗಿದ್ದೀನಿ. ನಾನು ಇದ್ ಕಡೆಗೆ ಜನ ಕರೆಸ್ಕೊಂಡಿಲ್ಲ. ಅದರಿಂದ ನನಗೆ ಅನುಭವ ಆಗಿದೆ. ಆ ಅನುಭವದ ಮೇಲೆ ಈ ಚುನಾವಣೆ ಯಾವ ರೀತಿ ನಡೆಸಬೇಕು ಅಂತಕ್ಕಂಥದ್ದು ನೀಲಿ ನಕ್ಷೆ ತಯಾರು ಮಾಡಿದ್ವಿ. ಏನಂತ ಅದು ಅವರ ಸಂಸ್ಕೃತಿ ಅನ್ನೋದನ್ನ ಅವರೇ ಅವ್ರ ಹೃದಯದಲ್ಲಿರೋದನ್ನ ಹೊರಗೆ ಬಂದ್ಬಿಡ್ತದೆ. ಅದು ಅವರ ಸಂಸ್ಕೃತಿನೇ ಬೇರೆ, ಇಡನ್ ಅಜೆಂಡಾನೇ ಬೇರೆ, ಹೊರಗೆ ಹೇಳೋದೇ ಬೇರೆ. ಈಗ ಅದು ಮಧ್ಯದಲ್ಲಿ ಯಾರೋ ಒಂದೊಂದ್ಸಲ ಮಾತನಾಡಬೇಕಾದ್ರೆ ಹುಮ್ಮಸ್ಸಲ್ಲಿ ಅವ್ರ ಹೃದಯೊಳಗೆ ಇರೋದು ಬಂದ್ಬಿಡುತ್ತೆ ಹೊರಗೆ. ಯಾರ್ದು? ಈಗ ನೋಡಿ, ಟಿಪ್ಪು ಒಳ್ಳೆ ಕೆಲಸನೂ ಮಾಡಿದ್ದಾರೆ. ಅವರ ಕೆಲವು ವಿಷಯದಲ್ಲಿ ಕೆಲವು ಕಾಂಟ್ರವರ್ಸಿಯನ್ನ ಈಗ ಇತ್ತೀಚೆಗೆ ಬಿಜೆಪಿಯವರು ಅದನ್ನ ಪ್ರಮುಖ ಬೆಳಕಿಸಲಿಕ್ಕೆ ಹೊರಟಿದ್ದಾರೆ. ಇವತ್ತು ಈ ದೇಶದಲ್ಲಿ ಸಿರಿಕಲ್ಚರ್ ಬರ್ಲಿಕ್ಕೆ ಕಾರಣ ಯಾರು? ಒಂದು ರೇಷ್ಮೆ ಅಂತಕ್ಕಂಥದ್ದು ಬರ್ಲಿಕ್ಕೆ ಕಾರಣ ಏನು? ರೈತನಿಗೆ. ಶೃಂಗೇರಿಯ ದೇವಸ್ಥಾನ ಅಟ್ಯಾಕ್ ಮಾಡಿದಾಗ, ಆ ದಾಳಿ ನಡೆಸಿದಾಗ ರಕ್ಷಣೆ ಕೊಟ್ಟಾರೆ ಯಾರು? ಅದನ್ನು ನಾವು ಹೇಳಬೇಕಲ್ಲ. ಅದರಿಂದ ಇವರು ಇತಿಹಾಸವನ್ನು ತಿರುಗ್ತಕ್ಕಂಥದ್ರಲ್ಲಿ ಬಹಳ ಎಕ್ಸ್ಪರ್ಟ್ಗಳವ್ರೆ. ಯಾರನ್ನು ಚಿತ್ರಹಿಂಸೆ ಕೊಡ್ತಕ್ಕಂಥ ಮನಸ್ಥಿತಿ ಇದೆಯಲ್ಲ, ಅದು ಯಾರಲ್ಲೂ ಇರಬಾರದು. ಆ ಹಿಂಸೆ ಕೊಡ್ತಕ್ಕಂಥ ಮನಸ್ಥಿತಿ ಬರಬಾರದು. ಅದು ಆ ರೀತಿ ಬಂದಾಗ ಅವರು ವಿಕೃತ ಮನಸ್ಸಿನವರು ಅಂತಕ್ಕಂಥದ್ದು ಯಾರು ಬೇಕಾದ್ರೂ ಅರ್ಥೈಸ್ತಾರೆ. ಅಯ್ಯೋ, ಅವರೊಬ್ಬರೇ ಅಲ್ಲ. ಯಡಿಯೂರಪ್ಪನ ಹಿಂದೆ ಏನೇನು ಹೇಳೋರು ತೆಗೀರಿ. ಯಾವ ಪಾರ್ಟಿ ಮಾಡಿದ್ರು? ಕೆಜೆಪಿ ಮಾಡಿದಾಗ ಯಾರ್ಯಾರ ಬಗ್ಗೆ ಏನೇನು ಹೇಳೋರೆ ಸರ್ಟಿಫಿಕೇಟ್ ತೆಗೆದು ನೋಡಿ, ಹಳೇದು. ಅದಷ್ಟೇ ಅಲ್ಲ, ಇಲ್ಲಿವರೆಗೆ ಇದೇ ಬಿಜೆಪಿ ಇರ್ತಕ್ಕಂಥ ಶಾಸಕರುಗಳು ರಾಮನಗರದಲ್ಲಿ ರಾಜೀವ್ ಗಾಂಧಿ ಹೆಲ್ತ್ ಇನ್ಸ್ಟಿಟ್ಯೂಟ್ ಕೆಲಸ ಆಗಬಾರದು ಅಂತೇಳಿ ಅಡಚಣೆ ಮಾಡಿ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ದುಡ್ಡನ್ನ ಅಲ್ಲಿ ಕೊಡಬಾರದು ಅಂತೇಳಿ ಸಿಂಡಿಕೇಟ್ನಲ್ಲಿ ಠರಾವ್ ಮಾಡಿ ಕೋರ್ಟ್ಗೆಲ್ಲ ಕೇಸ್ ಹಾಕಿಸಿದ್ರು ಇದೇ ಬಿಜೆಪಿಯವರು. ಮೊನ್ನೆ ದಿನ ತರಾತುರಿನಲ್ಲಿ 400 ಕೋಟಿ ಈಗ ಹಣವನ್ನು ಪಬ್ಲಿಕ್ ಹೆಲ್ತ್ ಡಿಪಾರ್ಟ್ಮೆಂಟ್, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗೆ ವರ್ಗಾಯಿಸಿ ಟೆಂಡರ್ಸ್ ಕರೀರಿ ಅಂತೇಳಿ ತರಾತುರಿಲಿ ಏನು ಹೊರಟು. ನಾನು ಸದ್ಯ ನನ್ನ ಜಿಲ್ಲೆಗೆ ನನ್ನ ಕನಸೇನಿತ್ತು ಅದು ಆಗ್ತಿದೆ. ಅದರಲ್ಲಿ ನನಗೆ ಸದ್ಯ ನನ್ನ ಕ್ಷೇತ್ರದ ನನ್ನ 15 ವರ್ಷದ ಕನಸೋದು, ನನ್ನ ಕೂಸೋದು ಯಾಗೋ ಒಂದು ರೀತಿ ಅಕ್ರಮವೋ ಸಕ್ರಮವೋ ಪ್ರಾರಂಭ ಆಗ್ತಿದೆ. ಇವತ್ತು 400 ಕೋಟಿ ರಾತ್ರೋರಾತ್ರಿ ಅದನ್ನು ಟ್ರಾನ್ಸ್ಫರ್ ಮಾಡಿ 24 ಗಂಟೆಯಲ್ಲಿ ಟೆಂಡರ್ ಪ್ರೊಸೆಸ್ ಎಲ್ಲ ಶುರು ಮಾಡಿ ಅಂತೇಳಿ ತಗೊಂಡು ಹೊರಟ್ರಲ್ಲಿ. ಯಾವ್ದು ಕದು ಆ ಟೆಂಡರ್ ಪ್ರೊಸೆಸ್ಸು? ಅಲ್ಲಿ ಕಟ್ಟಕ್ಕ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಅವ್ರು ಹೇಳಿದ್ರು ಗೂಳಿಹಟ್ಟಿ ಶೇಖರು, ಅದರಲ್ಲಿ ಇದು ಒಂದು ಕಾರ್ಯಕ್ರಮ. ಈಗ ಸದ್ಯದಲ್ಲೇ ಮಾಡೋಣ. ಎಲ್ಲ ಹಾಸನವೂ ಒಳಗೊಂಡಂತೆ ಎಲ್ಲ ಕ್ಷೇತ್ರದ ಅಭ್ಯರ್ಥಿಗಳು ನೇಮಕ ಮಾಡ್ತೀವಿ.